ಇನ್ನು ಮೇಲೆ IPL ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡುವಾಗ ನೀವೇನಾದ್ರೂ 100 ಹೊಡೆದ್ರೆ ನಿಮ್ಮ ಟೀಮ್ ಸೋಲ್ತದೆ. ನಮಸ್ಕಾರ ಎಲ್ರಿಗೂ, ಸಜ್ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ, ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ಯಾಕೆಂತಂದ್ರೆ ನೋಡಿ, ನಿನ್ನೆದು ಮ್ಯಾಚ್ RCB ಸಾಯಿ ಸುದರ್ಶನ್ ಅವರು 100 ಹೊಡೆದ್ರು, ಬಟ್ ಅವರ ಟೀಮ್ ಸೋತಿತ್ತು. ಯಾಕಂದ್ರೆ RCB ಸಕ್ಸಸ್ಫುಲಿ ಚೇಸ್ ಮಾಡಿತ್ತು. ಇವತ್ತು ಫಸ್ಟ್ ಮ್ಯಾಚ್ ಏನಾಗಿತ್ತು ಅದರದ್ದು ವಿಡಿಯೋ ನಾಳೆ ಬೆಳಿಗ್ಗೆ ಬರ್ತದೆ. ಫಸ್ಟ್ ಮ್ಯಾಚ್ ಏನಾಗಿತ್ತು, KL ರಾಹುಲ್ ಕಂಡು ಕೇಳರಿಯದಂತಹ ಆಟ, 150+ ರನ್ ನೋಡಿದ್ರು, 152 ರನ್ ನೋಡಿದ್ರು, ಬಟ್ ಅವರ ಟೀಮ್ ಸೋತಿತ್ತು. ಪಂಜಾಬ್ ಕಿಂಗ್ಸ್ ಹೈಯೆಸ್ಟ್ ಎವರ್ ಸಕ್ಸಸ್ಫುಲ್ ಚೇಸ್ ಮಾಡಿತ್ತು. ಇವತ್ತು ಈ ಮ್ಯಾಚ್ ಏನು ಸೆಕೆಂಡ್ ಮ್ಯಾಚ್ ಆದದ್ದು ರಾಜಸ್ಥಾನ್ ವರ್ಸಸ್ SRH ಮ್ಯಾಚ್. ಇದು ವೈಭವ್ ಸೂರ್ಯವಂಶಿ 36 ಬಾಲಿಗೆ 100 ಹೊಡೆದಾಯ್ತು, ದಾಡ. ಬಟ್ ಮ್ಯಾಚ್ ವಿನ್ ಆಯ್ತಾ? ಅವರ ಟೀಮ್ ವಿನ್ನ ಇಲ್ಲ, ಅವರ ಟೀಮ್ ವಿನ್ ಆಗಿಲ್ಲ, ಸೋತ್ರು. SRH ತಡಬಡ ಅಂತ ಹೊಡಿತಾ ಹೋದ್ರು. ಸೊ ಆದ್ರಿಂದ ಫಸ್ಟ್ ಏನಾದ್ರು ಬ್ಯಾಟಿಂಗ್ ಸಿಕ್ಕಿದ್ರೆ ದಯವಿಟ್ಟು ನೀವು 100 ಹೊಡಿಲಿಕ್ಕೆ ಹೋಗ್ಬೇಡಿ. 90 ಹೊಡೆದು ಸುಮ್ಮನೆ ರಿಟೈರ್ಡ್ ಔಟ್ ಏನೋ ಒಂದು ಆಗಿ ಬನ್ನಿ. ನೀವು 100 ಹೊಡೆದ್ರೆ ನಿಮ್ಮ ಟೀಮ್ ಸೋಲ್ತದೆ. ಇವತ್ತು ಆದಷ್ಟು ಹಾಗೆ ಫಸ್ಟ್ ಇನ್ನಿಂಗ್ಸಲ್ಲಿ ಏನು ರಾಜಸ್ಥಾನ 228 ರನ್ ಹೊಡಿತು. ಇದೆಲ್ಲ ಒಂದು ಸ್ಕೋರಾ ಬ್ರೋ ಅಂತ SRH ಚೇಸ್ ಮಾಡಿದ್ರು, ಅಥವಾ RR ಚೇಸ್ ಮಾಡುವಾಗೆ ಮಾಡಿದ್ರ ಅಂತ. ಏನು ಕ್ಯಾಚಿಂಗ್ ನೋಡ್ಲಿಕ್ಕೆ 2 ಕಣ್ಣು ಸಾಕಾಗೋದಿಲ್ಲ, 2+2 4 ಕಣ್ಣು ಸಹ ಸಾಕಾಗಿಲ್ಲ. ಅಯ್ಯೋ ದೇವ, ಹೋಪ್ಲೆಸ್ ಕ್ಯಾಚಿಂಗ್. ಅದ್ರ ಬಗ್ಗೆ ಮತ್ತೆ ಮಾತಾಡುವ. ಫಸ್ಟ್ ರಾಜಸ್ಥಾನ್ ರಾಯಲ್ಸಿನ ಬ್ಯಾಟಿಂಗ್ ಬಗ್ಗೆ ಮಾತಾಡೋದಿದ್ರೆ ಇದು 1.5 ಮೆನ್ ಶೋ. ಯಾರು ಅಂತಂದ್ರೆ, ಒಂದು ವೈಭವ್ ಸೂರ್ಯವಂಶಿ, ಇನ್ನೊಂದು ಧ್ರುವ್ ಜುರೇಲ್. ಇವರಿಬ್ಬರು ಸೇರ್ಕೊಂಡು ಭಾರಿ ಚಂದ ಮಾಡಿ ಆಡಿದ್ರು. ಯಾವಾಗ ವೈಭವ್ ಸೂರ್ಯವಂಶಿ ಅವರು ಔಟ್ ಆದರು 14 ಅಥವಾ 13.5 ಓವರ್ಸ್ಗೆ 170 ರನ್ ಆಗಿದ್ದಾಗ ಅವರು ಔಟ್ ಆದರು. ಕರೆಕ್ಟ್ 100 ಹೊಡೆದು ಅವರು ಔಟ್ ಆದರು. ಅದಾದಮೇಲೆ ರನ್ಗೆ ಭಾರಿ ತಿಣುಕಾಡಿದ್ದಾರೆ ಅಂತ ನನ್ನ ಒಂದು ಅಭಿಪ್ರಾಯ. ಲಾಸ್ಟ್ 6 ಓವರಲ್ಲಿ 58 ರನ್ ಬಂದ ಅಂತ ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ಮಿನಿಮಮ್ 250 ರನ್ ಹೊಡಿತಾರೆ ವೈಭವ್ ಸೂರ್ಯವಂಶಿ ಅವರು. ಇಷ್ಟೆಲ್ಲ ಒಂದು ಅಡಿಪಾಯ ಹಾಕಿ ಕೊಟ್ಟ ಮೇಲೆ ಇವರು ಸೊರ್ರಂತ ಗೋಡೆ ಕಟ್ತಾರೆ ಅಂತ ಅಂದ್ಕೊಳೋದು, ಮನೆಯೆಲ್ಲ ಕಟ್ಟಿ ಆಗ್ತದೆ ಅಂತ. ವೈಭವ್ ಸೂರ್ಯವಂಶಿ ಅವರು ಔಟ್ ಆದಮೇಲೆ ಇವ್ರು ಒಂದು ಚಿಕ್ಕದೊಂದು ಕಲ್ಲಿಟ್ಟರು ಬಿಟ್ಟರೆ ಮತ್ತೆ ಎಂಥದೂ ಮಾಡಲಿಲ್ಲ ಪಾಪ. ಅಂದರೆ ಇವರು ಈಗ ಗೊತ್ತಾಗ್ತಾ ಉಂಟು, ಇವರು ಇಷ್ಟು ಮ್ಯಾಚೆಲ್ಲ ವಿನ್ ಆಗ್ತಿರೋದು ಏನಂತಂದರೆ, ಒಂದು ಓಪನರ್ಸು ಮತ್ತು ಧ್ರುವ್ ಜುರೇಲ್ ಟಾಪ್ 3 ಅವರು ಚಂದ ಮಾಡಿ ಆಡಿದಾಗ ಏನೋ ಡಿಫೆಂಡ್ ಮಾಡ್ತಾ ಇದ್ದಾರೆ ಹೊರತು ಮಿಡ್ಲ್ ಆರ್ಡರಿಂದ ಏನು ಅಂಥದ್ದೇನೋ ದಡಬಡ ಅಂತೆಲ್ಲ ಹೊಡೆದಿಲ್ಲ. ಏನು ನಮ್ಮ ಜಡೇಜಾ ಅವರೆಲ್ಲ ಒಂದು ಮ್ಯಾಚ್ ವಿನ್ ಮಾಡಿಸಿದ್ದಾರೆ, ಅದು ಲೋ ಸ್ಕೋರಿಂಗ್ ಥ್ರಿಲ್ಲರ್ ಆಗಿತ್ತು. ಬಟ್ ಈಗ ಜಗಜ್ಜಾಹೀರಾಗಿದೆ ಏನಂತಂದರೆ, ರಿಯಾನ್ ಪರಾಗ್ ಆಗಿರ್ಬೋದು, ಹೆಟ್ಮೈರ್ ಅವರಾಗಿರ್ಬೋದು, ಫಾರ್ಮಲ್ಲಿ ಇಲ್ಲ. ಎಸ್ಪೆಷಲಿ ಪರಾಗಣ್ಣನ ಬಗ್ಗೆ ಮಾತಾಡುವ ಮುಂಚೆ ವೈಭವ್ ಸೂರ್ಯವಂಶಿ ಬಗ್ಗೆ ಮಾತಾಡುವ. ಈ ಮನುಷ್ಯನ ಬಗ್ಗೆ ಎಂತಂದು ಮಾತಾಡೋದಣ್ಣ? ಅಂದರೆ ಚಿಕ್ಕ ಹುಡುಗ ಅಂತ ಮಾತಾಡಿಸ್ಬೇಕಾ, ಅಥವಾ ಲೆಜೆಂಡ್ ಇನ್ ಮೇಕಿಂಗ್ ಅಂತ ಮಾತಾಡಿಸ್ಬೇಕಾ? ಬಟ್ ಎಂಥದ ಹೇಳಿ, ರಿವೆಂಜ್ ಯಾರ ಥರ ತಗೊಳ್ಬೇಕಂತಂದರೆ ವೈಭವ್ ಸೂರ್ಯವಂಶಿ ಅವ್ರ ಥರ ತಗೊಳ್ಬೇಕು. ನೋಡಿ, ಲಾಸ್ಟ್ ಟೈಮು SRH ವರ್ಸಸ್ RR ಇದ್ದಾಗ, ಹೈದರಾಬಾದಲ್ಲಿ ಮ್ಯಾಚ್ ಇದ್ದಾಗ 9 ರನ್ನಿಗೆ 5 ವಿಕೆಟ್ ಹೋಗಿತ್ತು ರಾಜಸ್ಥಾನಿದು. ಕೊನೆಗೆ ಮತ್ತೆ ಫೆರಾರ್ ಮತ್ತು ಜಡೇಜಾ ಸೇರಿಕೊಂಡು ಒಂದು 150+ ಆಗುವಾಗೆ ಮಾಡಿದರು ತಂಡದ ಮೊತ್ತ. ಬಟ್ ಸ್ಟಿಲ್ 9ಕ್ಕೆ 5. ಎಸ್ಪೆಷಲಿ ವೈಭವ್ ಸೂರ್ಯವಂಶಿ ಡಕ್, ಫಸ್ಟ್ ಬಾಲೇ ಡಕ್. ಅದು ಯಾರು, ಪ್ರಫುಲ್ ಹೆಂಗೆಂಗೋ ಎಲ್ಲ ಬಾಲ್ ಮಾಡಿ ಫಸ್ಟ್ ಬಾಲಲ್ಲೇ ಔಟ್ ಮಾಡಿ ಹಾಕಿದ್ರು. ಅವ್ರದ್ದು ಡೆಬ್ಯೂ ಮ್ಯಾಚ್ ಫಸ್ಟ್ ಓವರಲ್ಲಿ 3 ವಿಕೆಟ್ ತೆಗೆದಿದ್ರು. ಅದಾದಮೇಲೆ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿತ್ತು. ಅದಾದಮೇಲೆ ಮ್ಯಾನ್ ಆಫ್ ದ ಮ್ಯಾಚಲ್ಲೂ ಕೂಡ ಆ ಒಂದು ಸ್ಟೇಟ್ಮೆಂಟ್ ನಂಗೆ ಕೇಳಿದಾಗ ಇದು ಬೇಡ ಇತ್ತನ್ನ ಸ್ಟೇಟ್ಮೆಂಟ್ ಅಂತ ಅನಿಸಿದಂತೂ ಹೌದು. ಏನು ಅಂತಂದರೆ, ನೀವು ಇದನ್ನು ಮ್ಯಾನಿಫೆಸ್ಟ್ ಮಾಡಿದ್ರೆ, ನೀವು ಅಂದ್ಕೊಂಡಿದ್ರಾ ಒಂದೇ ಓವರಲ್ಲಿ 3 ವಿಕೆಟ್ ಸಿಗ್ತದೆ, ಮ್ಯಾನ್ ಆಫ್ ದ ಮ್ಯಾಚ್ ಸಿಗ್ತದೆ ಅಂತೆಲ್ಲ ಅಂದ್ಕೊಂಡಿದ್ರಾ ಅಂತ ಕೇಳಿದಾಗ ಅವರು ಹೌದು, ಎಸ್ಪೆಷಲಿ ನಾನು ವೈಭವ್ ಸೂರ್ಯವಂಶಿ ಅವ್ರನ್ನ ಫಸ್ಟ್ ಬಾಲೇ ಔಟ್ ಮಾಡ್ತೇನೆ ಅಂತ ನಾನು ಆ ಥರ ಅಂದ್ಕೊಂಡಿದ್ದೆ. ಇನ್ಫ್ಯಾಕ್ಟ್ ನನ್ನ 2 ಟೀಮ್ಮೇಟ್ಸಿಗೂ ಕೂಡ ಹೇಳಿದ್ದೆ, ನಾನು ಫಸ್ಟ್ ಬಾಲೇ ವಿಕೆಟ್ ತೆಗಿತೇನೆ ಅಂತ. ಹಾಗೆ ಆಯಿತು, ಹೀಗೆ ಅಂತೆಲ್ಲ ಹೇಳಿದಾಗ ಸ್ವಲ್ಪ ಬಿಸಿ ರಕ್ತದ ಹುಡುಗರಿಗೆ ನಾಡ್ತದೆ. ಓಹೋ ಹೌದಣ್ಣ, ಸರಿ, ಜೈಪುರ್ಗೆ ನೀವು ಬರ್ತೀರಲ್ಲ, ಫಸ್ಟ್ ಓವರ್ ನೀವೇ ಹಾಕಿ, ನಾನು ಸ್ಟ್ರೈಕರಲ್ಲಿ ಇರ್ತೇನೆ, ಆವಾಗ ನೋಡಿಕೊಳ್ತೇನೆ ಸ್ಟ್ರೈಕರ್ ಎಂಡಿಂದ ಅಂತ. ದೇವರೇ, ಫಸ್ಟ್ ಓವರಲ್ಲಿ 4 ಬಾಲ್ 4 ಸಿಕ್ಸ್. ಫಸ್ಟ್ ಬಾಲ್ ಸಿಂಗಲ್, ಯಾರು ಜೈಸ್ವಾಲ್ ಫಸ್ಟ್ ಬಾಲ್ ಸಿಂಗಲ್ ತೆಗೆದುಕೊಟ್ರು. ಸೆಕೆಂಡ್ ಬಾಲು ಡಾಟ್ ಬಾಲು ವೈಭವ್ ಸೂರ್ಯವಂಶಿ ಆಡಿದರು. ಅದಾದಮೇಲೆ 4 ಬಾಲ್ 4 ಸಿಕ್ಸ್. ಸೊ ಪ್ರಫುಲ್ ಇದು ಹೆಂಗೆ ಅಂತ ವೈಭವ್ ಸೂರ್ಯವಂಶಿ ಅವರು ಉತ್ತರ ಕೊಟ್ಟಾಗಿತ್ತು. ಆ್ಯಕ್ಚುಲಿ ಫಸ್ಟ್ ಮ್ಯಾಚ್ ಮುಗ್ದಿರಲಿಲ್ಲ, ಫಸ್ಟ್ ಮ್ಯಾಚ್ ನಡೀತಾ ಇತ್ತು, 3 ಮ್ಯಾಚ್ ನಡೀತಾ ಇತ್ತು. ಆಗ ಕಾಮೆಂಟ್ರಿಯಲ್ಲಿ ಹೇಳಿದರು, ಇನ್ನೊಂದು ಮ್ಯಾಚ್ ಶುರುವಾಗಿದೆ, ಅದರಲ್ಲಿ ಎಂತ ಮಾರ್ರೆ ಫಸ್ಟ್ ಓವರಲ್ಲಿ 4 ಸಿಕ್ಸ್ ಹೊಡಿದ್ದಾರೆ ವೈಭವ್ ಸೂರ್ಯವಂಶಿ ಅಂತ.
ನಾನು ಅಯ್ಯೋ ದೇವ ಹೋಗಿ ನೋಡ್ತೇನೆ, ಯಾಕಂತಂದ್ರೆ ನಮ್ಮ ಫಸ್ಟ್ ಮ್ಯಾಚ್ ಏನೋ ಸ್ವಲ್ಪ ಕುತೂಹಲ ಹುಟ್ಟಿಸಿತ್ತು, ಎಂತ ಮಾಡ್ತಾರೆ ಪಂಜಾಬ್ ಕಿಂಗ್ಸ್ ಅಂತ. ಸೊ ಫಸ್ಟ್ 2 ಓವರ್ ನಾನು ನೋಡಿರಲಿಲ್ಲ, 2-3 ಓವರ್ ನೋಡಿರಲಿಲ್ಲ ರಾಜಸ್ಥಾನಿದ್ದು. ಅದಾದ್ಮೇಲೆ ಬಂದು ನೋಡ್ತೇನೆ, ಅಣ್ಣ ಮೂಲೆಗೆ ಹೊಡಿತಿದ್ದಾನೆ, ಕ್ಲೀನ್ ಸ್ಟ್ರೈಕ್, 36 ಬಾಲಿಗೆ 100, 15 ಬಾಲಿಗೆ 50 ರನ್ ಹೊಡೆದಾಗಿದೆ. ಐ ಥಿಂಕ್ ಅವರಿದು ರೆಕಾರ್ಡನ್ನು ಮತ್ತೆ ಪುನಃ ಅವರು ಅಂದರೆ ಮುರಿಲಿಕ್ಕೆ ಆಗಲಿಲ್ಲ. 13 ಬಾಲಿಗೆ 50 ಹೊಡಿತಾರ, 14 ಬಾಲಿಗೆ 50 ಹೊಡಿತಾರ ಅಂತೆಲ್ಲ ಅಂದ್ಕೊಳೋದು, ಬಟ್ ಆಗಲಿಲ್ಲ. 15 ಬಾಲಿಗೆ 50 ರನ್ ಹೊಡೆದ್ರು, 36 ಬಾಲಿಗೆ 100 ರನ್, ಭಯಂಕರ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್. 5 4 12 6 ಅಣ್ಣ, ಅಂದರೆ 12 6 72 5 4 20, ಓ ದೇವ, 103 ರನ್ನಲ್ಲಿ 92 ರನ್ ಬೌಂಡ್ರಿ ಮತ್ತು 6 ಬಂದಿದೆ. ಫ್ಯಾಂಟಾಸ್ಟಿಕ್. ನಾವು ಮೊನ್ನೆಯ ತನಕ ಅಂದರೆ ಇವತ್ತಿನ ಮ್ಯಾಚಿನ ತನಕ ಸಾಕಿಬ್ ಹುಸೇನ್ ಅವ್ರನ್ನ ಭಾರಿ ಹೊಗಳ್ತಿದ್ರು. ಏನಂತಂದರೆ ಅವರು ಒಂದೇ ಒಂದು 6 ಹೊಡಿಸ್ಕೊಂಡಿಲ್ಲ ಈ ಒಂದು IPL ಅಲ್ಲಿ ಹಾಗೆ ಹೀಗೆ ಅಂತ. ಇವತ್ತು ಸರಿಯಾಗಿ ಹೊಡಿಸ್ಕೊಂಡ್ರು, 4 ಓವರಿಗೆ 63 ಅಂತ ಅಂದ್ಕೊಳ್ತೇನೆ. ಫ್ಯಾಂಟಾಸ್ಟಿಕ್ ಅರ್ಧ ಶತಕ, ಒಳ್ಳೆ ವೆಲ್ ಡಿಸರ್ವ್ಡ್ ಹಾಫ್ ಸೆಂಚುರಿ. ನಂಗೆ ಬೇಜಾರಾಗಿದ್ದು ಪ್ರಫುಲ್ ಹಿಂಗೆ ಅವರು ಜಸ್ಟ್ 1 ರನ್ನಿಂದ ಅವರ ವೆಲ್ ಡಿಸರ್ವ್ಡ್ ಹಾಫ್ ಸೆಂಚುರಿಯನ್ನು ಅವರು ತಪ್ಪಿಸಿಕೊಂಡ್ರು. ಆ್ಯಕ್ಚುಲಿ ಅವ್ರು ಫಸ್ಟ್ ಓವರ್ ಹಾಕಿದ್ದು ನೋಡಿದರೆ 2ನೇ ಓವರಿಗೆ 50 ರನ್ ಆಗಿರ್ತದೆ ಅಂತ ಅಂದ್ಕೊಂಡೆ. ಬಟ್ ಮತ್ತೆ ಕಂಟ್ರೋಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಯಾವಾಗ ಕಂಟ್ರೋಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ವೈಭವ್ ಸೂರ್ಯವಂಶಿ ಅವರು ಯಾವಾಗ ಔಟ್ ಆದರು. ಅವರಿಗೆ ಬೈದವೇ ಧ್ರುವ್ ಜುರೇಲ್ ಅವರು ಒಳ್ಳೆ ಸಾಥ್ ಕೊಟ್ಟರು, 35 ಬಾಲಿಗೆ 51 ರನ್ ಹೊಡೆದ್ರು. ನೋಡಿ ಎಷ್ಟು ಡಿಫ್ರೆನ್ಸ್ ನೋಡಿ, ಇವರು 35 ಬಾಲಿಗೆ 51 ರನ್ ಹೊಡೆದ್ರೆ ವೈಭವ್ ಸೂರ್ಯವಂಶಿ ಅವರು 37 ಬಾಲಿಗೆ 103. ಸಂಬಂಧನೇ ಇಲ್ಲ. ಅಂದರೆ ತಕ್ಕಡಿಯಲ್ಲಿ ತೂಗಿದ್ರೆ ಪಚಕ್ಕಂತ ಕೆಳಗೆ ಬೀಳ್ತದೆ ಧ್ರುವ್ ಜುರೇಲ್ ಅವ್ರದ್ದು. ಇವ್ರದ್ದು ಇಲ್ಲಿ ಉಂಟು ಅಷ್ಟು ಒಂದು ವೆಯ್ಟ್ ಇರುವಂತಹ ಒಂದು ಇಲ್ಲ ಉಲ್ಟಾ ಹೇಳಿದೆ ಮಾರ, ತಕ್ಕಡಿಯಲ್ಲಿ ವೆಯ್ಟ್ ಇದ್ರೆ ಕೆಳಗೆ ಹೋಗ್ತದಲ್ಲ, ಧ್ರುವ್ ಜುರೇಲ್ ಅವರು ಸೀದಾ ಮೇಲೆ ಹೋಗ್ತಾರೆ, ಲಾಜಿಕಲ್ಲಿ ಮಾತಾಡಿದ್ದು. ಸರಿ. ಬಟ್ ಯಾವಾಗ ವೈಭವ್ ಸೂರ್ಯವಂಶಿ ಅವರು ಔಟ್ ಆದರು ಅದಾದ್ಮೇಲಿಂದ ರನ್ ಬರಲಿಲ್ಲ. ಏನು ರಿಯಾನ್ ಪರಾಗ್ ಅವರು 9 ಬಾಲ್ ಆಡಿ 18 19 ಎಂಥದ್ದಿಲ್ಲ, 9 ಬಾಲ್ ಆಡಿ 7 ರನ್. ರಿಯಾನ್ ಪರಾಗ್ ಅವರು ಎಷ್ಟು ಮ್ಯಾಚ್ ಆಯಿತು, ಇನ್ನೂ ಸಹ ಫಾರ್ಮೇ ಇಲ್ಲ. ಅವ್ರದ್ದು ಹೈಯೆಸ್ಟ್ ಸ್ಕೋರೇ ಈ ಒಂದು IPL ಅಲ್ಲಿ 20 ರನ್. ನಾನು ಜಾಸ್ತಿ ಮಾತಾಡಿದರೆ ಮತ್ತೆ ಪುನಃ ಕಮೆಂಟ್ ಬರ್ತದೆ, ಪರಾಗ್ ಆ್ಯಂಡ್ ಎಂಥ ಜನಾರ್ದನ್ ಸರ್ ಲವ್ ಸ್ಟೋರಿ ಕಂಟಿನ್ಯೂ ಹಾಗೆ ಹೀಗೆ ಅಂತ ಅಂದ್ಕೊಂಡು. ಅದಕ್ಕೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಬಟ್ ಅಲಕ್ ಬುಲಕ್ ಕ್ಯಾಪ್ಟನ್ ಅಲ್ಲ ಅಣ್ಣ ನಾನು ಅಂತ ದಯವಿಟ್ಟು ಪ್ರೂವ್ ಮಾಡುವಾಗೆ ಆಗಲಿ. ಒಂದು ಕ್ಯಾಪ್ಟನ್ಸ್ ನಾಕ್ ಬರಲಿ. ಇಷ್ಟು ಮ್ಯಾಚ್ ಆಯಿತು ಕ್ಯಾಪ್ಟನ್ಸ್ ನಾಕೇ ಇಲ್ಲ. ಇನ್ನು ಕ್ಯಾಪ್ಟನ್ಸ್ ನಾಕಲ್ಲಿ ಒಂದು ಪರ್ಸ್ನಲ್ ನಾಕ್ ಆದರೂ ಬರಲಿ. ಫೆರೇರ ಒಂದು ರೇಂಜಿಗೆ ಆಡಿದ್ರು, ಅವರೊಂದು 200 ಸ್ಟ್ರೈಕ್ ರೇಟಲ್ಲಿ ಆಡಿದ್ರಿಂದ. ಆ್ಯಂಡ್ ಕಮಿನ್ಸನ್ನು ಹೊಗಳ್ಬೇಕು ಮಾರ್ರೆ. ಇವತ್ತು ಫಸ್ಟ್ ಆಫ್ ಆಲ್ ಕ್ಯಾಪ್ಟನ್ ಚೇಂಜ್, SRH ಕ್ಯಾಪ್ಟನ್, ಮೂಲ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಅವರು ಬಂದಿದ್ರು, ಪ್ಲೇಯಿಂಗ್ ಎಲೆವನಲ್ಲಿ ಆಡಿದರು. 4 ಓವರ್ಗೆ 27 ರನ್ ಮಾತ್ರ ಬಿಟ್ಟು ಕೊಟ್ಟದ್ದು. ಫಸ್ಟ್ ಓವರಲ್ಲಿ 11 ರನ್ ಬಿಟ್ಟು ಕೊಟ್ಟಿದ್ರು. ಅದಾದಮೇಲೆ ಓವರಾಲ್ 4 ಓವರ್ಗೆ ಕೇವಲ 27 ರನ್. ಇಷ್ಟು ಹೈ ಸ್ಕೋರಿಂಗ್ ಮ್ಯಾಚಲ್ಲಿ ಫ್ಯಾಂಟಾಸ್ಟಿಕ್ ಬೌಲಿಂಗ್, ಒಂದು ವಿಕೆಟ್ ಕೂಡ ಅವರು ತೆಗೆದಿದ್ರು. ವೈಭವ್ ಸೂರ್ಯವಂಶಿ ಅವ್ರದ್ದು ನನಗೆ ಏನು ಇಷ್ಟ ಆಗಿದ್ದಿದೆ ಅಂದರೆ 100 ಹೊಡೆದ್ರ ಸೂಪರ್ ಒಳ್ಳೆ ಇನ್ನಿಂಗ್ಸ್ ಬರ್ತಾ ಇತ್ತಾ, ಮತ್ತೆ ಪುನಃ ಅವರ ಆರ್ಥೋಡಾಕ್ಸ್ ಕ್ರಿಕೆಟಿಂಗ್ ಶಾಟ್ಸಿಗೆ ಅವರು ಬದ್ಧರಾಗಬೇಕಿತ್ತು ಅನ್ನೋದು ನನ್ನ ಅಭಿಪ್ರಾಯ. 100 ಹೊಡೆದ ಕೂಡಲೇ ನಾನು ಈಗ ಸ್ವಲ್ಪ ನಂದು ಬೇರೆದೆಲ್ಲ ಶಾರ್ಟ್ಸ್ ಆಡ್ತೇನೆ ಅಂತ ಅಂದ್ಕೊಂಡು ರಿವರ್ಸ್ ಶಾರ್ಟ್ ಏನೋ ಹೊಡಿಲಿಕ್ಕೆ ಹೋಗಿ ಕ್ಲೀನ್ LBW ಆಗಿ ಔಟ್ ಆದರು. ಅವ್ರೇನಾದಿದ್ದಿದೆ ಇನ್ನು 270 ರನ್ ಆಗಿದ್ರು ಕೂಡ ಆಶ್ಚರ್ಯ ಇರಲಿಲ್ಲ. ಇದನ್ನು ಚೇಸ್ ಮಾಡೋದಾಗಿದ್ದರೆ SRH IPL ಹಿಸ್ಟ್ರಿಯ 4th ಹೈಯೆಸ್ಟ್ ಸಕ್ಸಸ್ಫುಲ್ ಚೇಸ್ ಮಾಡಿದಾಗ ಆಗ್ತಾ ಇತ್ತು. ಫಸ್ಟ್ ಹೈಯೆಸ್ಟ್ ಸಕ್ಸಸ್ಫುಲ್ ಚೇಸ್ ಇವತ್ತು ಅಂದರೆ ಮಧ್ಯಾಹ್ನದ ಮ್ಯಾಚಲ್ಲೇ ಆಗಿತ್ತು. SRHಗೆ ಇವತ್ತು ಲಕ್ಕಿತ್ತು ಅಂತ ಕಾಣ್ತದೆ. ಫಸ್ಟ್ ಬಾಲ್ ಕ್ಯಾಚ್ ಡ್ರಾಪ್ ಯಾರ್ದು, ಹೆಡ್ ಅವ್ರದ್ದು. ಎನಿವೇಸ್ ಅದೇ ಓವರಲ್ಲಿ ಆರ್ಚರ್ ಅವರ ಓವರಲ್ಲೇ ಹೆಡ್ ಅವರು ಅಗೈನ್ ಸೇಮ್ ಧ್ರುವ್ ಜುರೇಲ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಏನು ಫಸ್ಟ್ ಬಾಲಲ್ಲಿ ಧ್ರುವ್ ಜುರೇಲ್ ಅವರು ಕ್ಯಾಚ್ ಡ್ರಾಪ್ ಮಾಡಿದ್ರು, ಅಲ್ಲಿಗೆ ಸರಿ ಆಯಿತು. ಬಟ್ ಅದಾದ ಮೇಲೆ ಇಶಾನ್ ಕಿಶನ್ ಬಂದ ಮೇಲೆ ಆ ಒಂದು ಫಸ್ಟ್ ಬಾಲ್ ನೀವು ನೋಡಬೇಕು, ವಾ ಬ್ರೂಟಲ್. ಆರ್ಚರ್ ಇವತ್ತು ಯಾವುದೋ ಬೇರೆ ಲೆವೆಲಲ್ಲಿ ಬಾಲ್ ಹಾಕ್ತಾಯಿದ್ರು. ಐ ಥಿಂಕ್ ಹೀಸ್ ಅನ್ಲಕ್ಕಿ ಅನ್ನೋದು ನನ್ನ ಭಾವನೆ. ಸಿಕ್ಕಾಪಟ್ಟೆ ವಿಕೆಟ್ ಸಿಗಬೇಕಿತ್ತು, ಅಷ್ಟು ಚಂದ ಬಾಲ್ ಹಾಕಿದ್ದಾರೆ. ಅದಾದಮೇಲೆ ಬರ್ಗರ್ ಅವರು ಬಂದರು, ವೈಡ್ 4 ಹೋಯಿತು, ಮತ್ತು ಲೆಗ್ ಬೈ 4 ಹೋಯಿತು, ಹೆಜ್ಜಾಗಿ 4 ಹೋಯಿತು. ಸೊ ಫಸ್ಟ್ ಫ್ಯೂ ಓವರ್ಸ್ ನನಗೆ ಏನು ಅನಿಸಿದೆ ಅಂತಂದರೆ SRH ತುಂಬ ಲಕ್ಕಿ ಅಂತ ನಾನು ಭಾವಿಸ್ತೇನೆ. ಕೆಲವೊಂದು ವಿಕೆಟ್ ಆಗುವಂಥ ಬಾಲು ವಿಕೆಟ್ ಸಿಗ್ತಾ ಇರಲಿಲ್ಲ. ಅದಾದ ಮೇಲೆ ಅಭಿಷೇಕ್ ಶರ್ಮಾ ಅವರ 2 ಕ್ಯಾಚ್ ಮಿಸ್ ಮಾಡಿರೋದು, ಅದರಲ್ಲಿ ಒಂದು ಕ್ಯಾಚ್ ಮಿಸ್ ಮಾಡಿದ್ದು ಪಾಯಿಂಟ್ ರೀಜನಲ್ಲಿ ದ ಬೆಸ್ಟ್ ಫೀಲ್ಡರ್ ರವೀಂದ್ರ ಜಡೇಜಾ ಅವರು. ಇಷ್ಟೆಲ್ಲ ಕ್ಯಾಚ್ ಡ್ರಾಪ್ ಮಾಡ್ತಾ ಇದ್ರೆ SRH ವಿನ್ ಆಗಿದೆ, ಇನ್ನೆಂತ ಆಗ್ತದೆ. ಒಂದು ಸಲ ಸೆಟ್ ಆದರೂ ನೋಡಿ, 6 ಓವರ್ಗೆ 89 ರನ್ ಬಂತು. ಪವರ್ ಪ್ಲೇಯಲ್ಲಿ ಮ್ಯಾಚ್ ಮುಗಿಸಿದ್ದಾರೆ. ದಡ ಹೊಡಿತಾ ಹೋಗ್ತಾ ಇದ್ದಾರೆ. ಅದರ ಜೊತೆ ಲಕ್ ಕೂಡ ಇತ್ತು, ಎಜ್ಜಾಗಿ 4 ಹೋಗ್ತಾ ಇತ್ತು. ಒಟ್ಟಿನಲ್ಲಿ
ಅಭಿಷೇಕ್ ಶರ್ಮಾ ಅಂತೂ ಬಾಲ್ ಹಾಕೋ ಮುಂದೆ ಅರ್ಧ ಪಿಚ್ ಓಡಿ ಬಂದಾಗಿರ್ತಿತ್ತು. ನಾನು ಮುಂದೆ ಬಂದೇ ಹೊಡೆಯೋದಣ್ಣ, ನೀನು ಯಾವುದೇ ಬಾಲ್ ಹಾಕು, ನನ್ನ ಮನಸ್ಸಲ್ಲಿ ಒಂದು ಶಾಟ್ ಉಂಟು, ಅದೇ ಹೊಡಿತೇನೆ ಅಂತ ಅಂದ್ಕೊಂಡು ದಡ ಅಂತ ಹೊಡಿತಾ ಇದ್ರು. 24 ಬಾಲಿಗೆ 50 ರನ್ ಹೊಡೆದ್ರು. ಕೊನೆಗೆ 57 ರನ್ ಹೊಡೆದು ಅವರು ಔಟ್ ಆದರು. ಬಟ್ ನನಗೆ ಇಂಪ್ರೆಸ್ ಮಾಡಿದ್ದು ಯಾರು ಅಂತಂದರೆ ಇಶಾನ್ ಕಿಶನ್. ಫಸ್ಟ್ ಬಾಲ್ ಒಂದು ಅಂದರೆ ಬ್ರೂಟಲ್ ಬಾಲ್ ಆಗಿತ್ತು, ಬಟ್ ಅದು ಎಜ್ಜಾಗಿ ಸಿಕ್ಸ್ ಹೋಯಿತು, ಕೀಪರ್ ತಲೆ ಮೇಲೆ ಸಿಕ್ಸ್ ಹೋಯಿತು. ಬಟ್ ಮಿಕ್ಕಿದಂಥ ಎಲ್ಲ ಏನು ಅವ್ರದ್ದು ಆಟ ಇತ್ತು ಸೂಪರ್. 31 ಬಾಲಿಗೆ 74 ರನ್, 11 4, 3 6, 225 ಪ್ಲಸ್ ಸ್ಟ್ರೈಕ್ ರೇಟಲ್ಲಿ ಅವ್ರು ಹೊಡಿತಾ ಇದ್ದದ್ದು. ಸೊ ಅವರಿಬ್ಬರು ಯಾವಾಗ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಅವರು ಔಟ್ ಆದರು, ಅದಾದಮೇಲೆ ಮಿಕ್ಕಿದಂತಹ ಚಿಕ್ಕ ಒಂದು ಏನು ಟಾರ್ಗೆಟ್ ಏನಿದೆ ಅದನ್ನು ಎಲ್ಲೂ ಕೂಡ ಹಿಕಪ್ಸ್ ಆಗದಾಗೆ ನೋಡಿಕೊಂಡದ್ದು ಒಂದು ಕ್ಲಾಸನ್ನು ಅವರು, ಇನ್ನೊಂದು ನಿತೀಶ್ ಕುಮಾರ್ ರೆಡ್ಡಿ ಅವರು ಕೂಡ 200 ಸ್ಟ್ರೈಕ್ ರೇಟಲ್ಲಿ 18 ಬಾಲಿಗೆ ಒಂದು 36 ರನ್, 36 ರನ್ಸ್ ಹೊಡೆದದ್ದು, 2 4, 3 6. ಆ್ಯಂಡ್ ನಾನು ಪರಾಗ್ ಕ್ಯಾಪ್ಟನ್ಸಿ ಬಗ್ಗೆ ಮತ್ತೆ ಪುನಃ ಮಾತಾಡಬೇಕು ಅಂತ ಏನಂತಂದರೆ, ರವಿ ಬಿಷ್ಣೋಯ್ಗೆ 1 ಓವರ್ ಕೊಟ್ಟರು, 16 ರನ್ ಹೊಡಿಸ್ಕೊಂಡ್ರು, ಮತ್ತೆ ಓವರೇ ಇಲ್ಲ. ನಿಮ್ಮ ಮೇಯ್ನ್ ಸ್ಪಿನ್ನರ್ ಅಣ್ಣ ಏನು ಫಸ್ಟ್ ಓವರಲ್ಲಿ ವಿಕೆಟ್ ತೆಗಿಲಿಕ್ಕಾಗ್ತದೆ ಎಲ್ಲರೂ ಕೂಡ, ಯಾಕೆ ಅವರಿಗೆ ಇನ್ನೊಂದು ಚಾನ್ಸ್ ಯಾಕೆ ಕೊಡಲಿಲ್ಲ ಗೊತ್ತಿಲ್ಲ. ಜಡೇಜಾ ಅವರಿಗೆ ಲೆಕ್ಕ ಬರ್ತಿಗೆ 1 ಓವರ್ ಕೊಟ್ಟದ್ದು, ಅದಾದಮೇಲೆ ಇವರಕ್ಕೆ ಅವರೆಲ್ಲರಿಗಿಂತ ಮುಂಚೆ ಪರಾಗೆ ನಾನು ಬಾಲ್ ಆಗ್ತೇನೆ ಅಂತ ಬಂದಾಗಿದೆ. ಪರಾಗ್ ಅವರೇ, ನಿಮ್ಮ ತಂಡದಲ್ಲಿ ನೋಡಿ 4 ಫಾಸ್ಟ್ ಬೌಲರ್ಸ್ ಇದ್ರು, ಆರ್ಚರ್, ಬರ್ಗರ್ ಅವರು ಅದ್ಭುತವಾಗಿರುವಂಥ 50 ಹೊಡೆದ್ರು, ತುಷಾರ್ ದೇಶಪಾಂಡೆ ಆಯಿತಾ 3 ಫಾಸ್ಟ್ ಬೌಲರ್ಸ್ ಆಯಿತು, ಬ್ರಿಜೇಶ್ 4 ಫಾಸ್ಟ್ ಬೌಲರ್ಸ್, ಬಿಷ್ಣಾಯ್ ಮತ್ತು ಜಡೇಜಾ ಒಟ್ಟು 6 ಬೌಲಿಂಗ್ ಆಪ್ಷನ್ ಉಂಟು. ನೀವು ಏನೇ ಇದ್ರೂ ಕೂಡ 7th ಬೌಲಿಂಗ್ ಆಪ್ಷನ್ ನೀವು ಅವರೆಲ್ಲರಿಗಿಂತ ಮುಂಚೆ ಬಂದಾಗಿದೆ. ಬಿಷ್ಣಾಯ್ ಬಾಲ್ ಹಾಕಲಿಲ್ಲ, ಜಡೇಜಾ ಬಾಲ್ ಹಾಕಲಿಲ್ಲ. ಈಗ ನೀವು ಹೇಳ್ಬೋದು ಅಲ್ಲಿ 2 ಕೂಡ ಲೆಫ್ಟ್ ಹ್ಯಾಂಡರ್ಸ್ ಇದ್ರಂತ, ಬಟ್ ಸ್ಟಿಲ್ ಯಾಕೆ ಪಾರ್ಟ್ ಟೈಮರ್ ಬರಬೇಕಿತ್ತು ಬಾಲ್ ಹಾಕ್ಲಿಕ್ಕೆ? ಅಂದರೆ ತುಂಬ ಡಿಫೆನ್ಸಿವ್ ಮೋಡಿಗೆ ಹೋದರು. ಅವ್ರು ಬಾಲ್ ಹಾಕಿದ್ರೆ ಅವ್ರು ಓಡಿಸ್ಕೊಂಡ್ರು, ಫೆರೇರ್ ಅವ್ರಿಗೆ ಕೊಟ್ಟರು. ಥ್ಯಾಂಕ್ಫುಲಿ ಫೆರೇರ್ ಅವರಿಗೆ ಒಂದು ವಿಕೆಟ್ ಸಿಕ್ತು. ಅದಾದಮೇಲೆ ಬಿಷ್ಣಾಯ್ ಮತ್ತು ಇವರಿಗೆಲ್ಲ ಒಂದೊಂದೇ ಓವರ್ ಕೊಟ್ಟದ್ದು. ಜಾಸ್ತಿ ಫಾಸ್ಟ್ ಬೌಲರ್ಸನ್ನೇ ನಂಬಿದ್ರಂತ ನಾನು ಭಾವಿಸ್ಕೊಳ್ತೇನೆ ನನಗೆ ಪರಾಗ್ ಅವರದ್ದು ಬ್ಯಾಟಿಂಗ್ ಕೂಡ ಇಷ್ಟ ಆಗಲಿಲ್ಲ. ಅವರು ಬ್ಯಾಟಿಂಗ್ ಮಾಡುವಾಗಲೇ ರನ್ನಿನ ವೇಗ ಕೆಳಗೆ ಬಿದ್ದದ್ದು. ಕ್ಯಾಪ್ಟನ್ಸಿ ಕೂಡ ಇಷ್ಟ ಆಗಲಿಲ್ಲ ಇವತ್ತು ಪರಾಗ್ ಅವರದ್ದು. ಆ್ಯಂಡ್ ರಾಜಸ್ಥಾನದ ಕ್ಯಾಚಿಂಗ್ ಅಂತೂ ಇಷ್ಟವೇ ಆಗಲಿಲ್ಲ ಅಷ್ಟೇ. ನಾಳೆ ಬೆಳಿಗ್ಗೆ ಹೈಯೆಸ್ಟ್ ಲೈಕ್ ಬಂದಿರುವ ಕಮೆಂಟನ್ನು ಓದಬೇಕಲ್ಲ, ಅದನ್ನು ಓದ್ತೇನೆ. ಈಗ ನಾನು ತುಂಬ ಬ್ಯುಸಿ ಇದ್ದದ್ರಿಂದಾಗಿ 2 ದಿನ ಪ್ರೆಡಿಕ್ಷನ್ ಗೇಮ್ ಮಾಡಲಿಕ್ಕಾಗಿರಲಿಲ್ಲ. ನಾಳೆ ಕಂಟಿನ್ಯೂ ಮಾಡ್ತೇನೆ. ಬಟ್ ನಿನ್ನೆಯ RCB ವಿಡಿಯೋಗೆ ಪಲ್ಲವಿ ಜಯೇಶ್ ಅವರೊಂದು ಕಮೆಂಟ್ ಹಾಕಿದ್ರು, ಟುಡೇ ವಿ ಕುಕ್ಡ್ ವಿದೌಟ್ ಸಾಲ್ಟ್ ಅಂತ. ಅದು ಒಂಥರ ವರ್ಡ್ ಪ್ಲೇ, ಅಂದರೆ ನಾವು ಇವತ್ತು ಉಪ್ಪಿಲ್ಲದೆ ಅಡುಗೆ ಮಾಡಿದ್ದೆವು ಅಂತ ಅಚ್ಚ ಕನ್ನಡದಲ್ಲಿ ಹೇಳಬೇಕಂದ್ರೆ ಅದು ಮಜಾ ಬರೋದಿಲ್ಲ. ಅಂದರೆ ಸಾಲ್ಟ್ ನಮ್ಮ ಪ್ಲೇಯರ್ ಇದ್ರಲ್ಲ, ಅವರು ಇಲ್ಲದೆ ಇವತ್ತು ನಾವು ಒಳ್ಳೆಯ ರುಚಿಕರ ಅಡುಗೆ ಮಾಡಿದ್ದೆವು ಅಂತ ಆ ಥರ ಅಂದ್ಕೊಳ್ಳಿ. ನನಗೆ ಆ ಕಮೆಂಟ್ ಭಾರಿ ಇಷ್ಟ ಆಗಿತ್ತು. ಹೈಯೆಸ್ಟ್ ಲೈಕ್ ಕೂಡ ಬಂದಿತ್ತು. ಪಲ್ಲವಿ ಅವರೇ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಪ್ರೆಡಿಕ್ಷನ್ ಗೇಮ್ ಮಾಡಿರೋದ ಕಾರಣ ಯಾವುದು ನಾನು ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ನಾನು ಅಲ್ಲಿ ಕಮೆಂಟ್ ಹಾಕಿದೆ, ಇಲ್ಲಿ ಕಮೆಂಟ್ ಹಾಕಿದೆ ಅಂತ ಮತ್ತೆ ಹೇಳಬೇಡಿ. ಪ್ರೆಡಿಕ್ಷನ್ ಗೇಮ್ ನಾನು ಮಾಡೇ ಇರಲಿಲ್ಲ. ಆ್ಯಂಡ್ ನಾಳೆ ಬೆಳಿಗ್ಗೆ ಆಯ್ತಣ್ಣ, ನಾನು ಈಗಲೇ ಶೂಟ್ ಮಾಡ್ತೇನೆ. ನಾಳೆ ಬೆಳಿಗ್ಗೆ 7 ಗಂಟೆಗೆ ಶೆಡ್ಯೂಲ್ ಕೂಡ ಮಾಡಿರ್ತೇನೆ. 7 ಗಂಟೆಗೆ ಏನು ಆ ಒಂದು ಮ್ಯಾಚ್ ಏನಿತ್ತು DC ವರ್ಸಸ್ ಪಂಜಾಬ್ ಅಥವಾ ಪಂಜಾಬ್ ವರ್ಸಸ್ DC, ಅದರ ವಿಡಿಯೋ ಬರ್ತದೆ. ಕಂಗ್ರ್ಯಾಚುಲೇಷನ್ಸ್ ಪಂಜಾಬ್. ಬಟ್ ನನಗೆ KL ರಾಹುಲ್ ನನಗೆ ಬೇಜಾರಾಯ್ತಲ್ಲ, 152 ರನ್ ಹೊಡೆದು ಕೂಡ ವಿನ್ ಆಗಲಿಕ್ಕಾಗಲಿಲ್ಲ ನಿಮ್ಮ ಟೀಮ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ SRH 4th ಹೈಯೆಸ್ಟ್ ಸಕ್ಸಸ್ಫುಲ್ ನೀವು ಚೇಸ್ ಮಾಡಿದ್ರಿ. ಆ್ಯಂಡ್ 4 ಮ್ಯಾಚ್ ಕಂಟಿನ್ಯೂಸ್ ಆಗಿ ವಿನ್ ಹಾಕ್ಕೊಂಡು ಬಂದಿದ್ದೀರಿ. SRH ನಾನು ಏನೋ ಅಂದ್ಕೊಂಡಿದ್ದೆ ಈ ಸೀಸನಲ್ಲಿ ನಿಮ್ಮನ್ನು, ಬಟ್ ನೀವು ನನ್ನ ರಾಂಗ್ ಆಗಿ ಪ್ರೂವ್ ಮಾಡಿದಿರಿ. ಸೂಪರ್ ಹ್ಯಾಪಿ. ಆ್ಯಂಡ್ ರಾಜಸ್ಥಾನ್ ಪರಾಗಿ ಕ್ಲಾಸ್ ತಗೊಳ್ಳಿ. ಸರಿಯಾಗಿ ಬರೋ. ನಮಸ್ಕಾರ.